ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಲಕ್ಕಿ ಸಂತೋಷ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ಹೌ ಟು ಗ್ರೋ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲು ನಿಮ್ಮ ಒಂದು ಫೋನ್ನಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೀವು ನೋಡಿ ಯೂಟ್ಯೂಬ್ ಚಾನಲನ್ನು ಹೇಗೆ ಆರಂಭ ಮಾಡೋದು ಅನ್ನೋದನ್ನು ಸರಳವಾಗಿ ತಿಳ್ಕೊಳ್ಬಹುದು. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಅದಕ್ಕೆ ನೀಟಾಗಿ ಪ್ರೊಫೈಲ್ ಫೋಟೋ ಹಾಕ್ತೀರಾ, ಆಮೇಲೆ ಬ್ಯಾಕ್ಗ್ರೌಂಡ್ ಫೋಟೋ ಹಾಕ್ತೀರಾ, ಆಮೇಲೆ ಡಿಸ್ಕ್ರಿಪ್ಷನ್ ಹಾಕ್ತೀರಾ. ಎಲ್ಲವರು ಕಂಪ್ಲೀಟ್ ಆದಮೇಲೆ ನೀವು ಪ್ರತಿದಿನಲೂ ವಿಡಿಯೋಸ್ ಹಾಕ್ತಾ ಹೋಗ್ತೀರಾ. ಸೊ ಡೈಲಿ ವಿಡಿಯೋಸ್ ಅತಿ ಅವಶ್ಯಕ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಡೈಲಿ ವಿಡಿಯೋಸ್ ಹಾಕೋದ್ರಿಂದ ಜನರಿಗೆ ಅಟ್ರಾಕ್ಷನ್ ಬರುತ್ತೆ ಮತ್ತು ಜನರಿಗೆ ಬೇಗ ನಂಬಿಕೆ ಬರುತ್ತೆ. ಸೊ ಈಗ ಯೂಟ್ಯೂಬ್ ರಿಲೇಟೆಡ್ ಕಂಟೆಂಟ್ಸ್ ಯೂಟ್ಯೂಬ್ ಚಾನಲ್ ತೆಗೆದ್ರೆ ನೀವು ಅದರಲ್ಲಿ ಯೂಟ್ಯೂಬ್ ರಿಲೇಟೆಡ್ ಕಂಟೆಂಟ್ಸೇ ಹಾಕಬೇಕು. ಅಂದರೆ ಜನರು ಯಾವ ಹಾದಿಯಲ್ಲಿ ಹೋಗ್ತಾರೋ ಆ ಹಾದಿಯಲ್ಲಿ ನೀವು ಯೂಟ್ಯೂಬ್ ಕಂಟೆಂಟನ್ನು ಹಾಕ್ತೀರಾ. ಸೊ ಅದನ್ನು ಬಿಟ್ಟು ಒಮ್ಮೆ ಇವತ್ತು ಯೂಟ್ಯೂಬ್ ಕಂಟೆಂಟ್ ಹಾಕ್ತೀನಿ, ನಾಳೆ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತೀನಿ, ನಾಡಿದ್ದು ಟೆಕ್ನಿಕಲ್ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತೀನಿ, ನೆಕ್ಸ್ಟ್ ದಿನ ಪಿಕ್ಚರ್ ರಿವ್ಯೂ ಮಾಡ್ತೀನಿ ಮತ್ತು ಯಾವ್ಯಾವ ಹೊಸ ಸಿನಿಮಾ ಬಂದಿದ್ದಾವೆ ಅನ್ನೋದನ್ನು ಮಾಡ್ತೀನಿ, ಆಮೇಲೆ ಸಿನಿಮಾ ಸಾಂಗ್ಸ್ ಹಾಕ್ತೀನಿ. ಇವೆಲ್ಲ ಯೂಟ್ಯೂಬಲ್ಲಿ ನಡೆಯಲ್ಲ. ನೀವು ಪ್ರತಿದಿನಲೂ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಅದು ನಿಮಗೂ ಸರಿ ಅನಿಸಲ್ಲ. ಈಗ ಟೆಕ್ನಿಕಲ್ ರಿಲೇಟೆಡ್ ಕಂಟೆಂಟ್ ಮಾಡ್ತಾ ಇದ್ದರೆ ಅದನ್ನೇ ಮುಂದುವರಿಸುತ್ತಾ ಹೋಗಿ. ಅಂದರೆ ಪ್ರತಿದಿನಲೂ ರೆಡಿಯಾಗಿ ಹಿಂದಿನ ರೆಡಿಯಾದರೆ ನೀವು ಈ ಕಂಟೆಂಟನ್ನು ನಾಳೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಕೊಡಬೇಕು ಅನ್ನೋದನ್ನು ನೀವು ಮುಂಚಿತವಾಗಿಯೇ ಪ್ರಿಪೇರ್ ಆಗಿರಬೇಕು ಮತ್ತು ಅದೇ ಥರ ಒಂದು ಮೈಂಡ್ ಸೆಟ್ಟನ್ನು ಮಾಡಿಕೊಂಡಿರ್ಬೇಕು. ಸೊ ಪ್ರತಿದಿನಲ್ಲೂ ನೀವು ವಿಡಿಯೋ ಹಾಕೋದ್ರಿಂದ ಜನರಿಗೆ ಅಟ್ರಾಕ್ಷನ್ ಆಗುತ್ತೆ ಮತ್ತು ಅವರು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡೋಕ್ಕೆ ಇಷ್ಟಪಡ್ತಾರೆ ಮತ್ತು ನೀವು ಮಾಡೋ ಕಂಟೆಂಟು ತುಂಬ ಮುಖ್ಯವಾಗಿರ್ತದೆ. ನೀವು ಎಜುಕೇಷನ್ ರಿಲೇಟೆಡ್ ಕೊಟ್ಟರೆ ಎಜುಕೇಷನ್ ರಿಲೇಟೆಡ್ ವಿಡಿಯೋಸೇ ಕೊಡಬೇಕು. ಸೊ ನಿನ್ನೆ ಹೇಳಿದ ಹಾಗೆ SSLC ಎಕ್ಸಾಮಿನೇಷನ್ಸ್ ಅಂತ ತಮ್ನೇಲೆಲ್ಲ ಕೊಟ್ಟುಬಿಟ್ಟು ಅದರ ಕೆಳಗೆ PUC ಬೋರ್ಡ್ ಎಕ್ಸಾಮಿನೇಷನ್ ಅಂತ ಕೊಟ್ಟರೆ ನಿಮ್ಮ ಒಂದು ಚಾನಲ್ನ ಯಾರೂ ನೋಡೋದಿಲ್ಲ. ಏಕೆಂದರೆ ತಪ್ಪಾದ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡ್ಕೊಳ್ಬಹುದು. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ. ಟೈಮ್ ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಮಾಡ್ತಾ ಹೋಗಿ, ಏನಾಗಲ್ಲ. ಸೊ ನೀವು ಒಂದೇ ಇದರಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನೀವು ಅದನ್ನು ಮೊದಲು ಚೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಮಾಡ್ಕೊಳ್ಳ ಅಥವಾ ಈ ವಿಡಿಯೋ ಮಾಡಿದ್ರೆ ಬೆಸ್ಟ್ ಆಗಿರುತ್ತಾ, ಅಥವಾ ಕಾಮಿಡಿ ವಿಡಿಯೋ ಬೆಸ್ಟ್ ಆಗಿರುತ್ತಾ, ಫಿಲ್ಮ್ ಬೆಸ್ಟ್ ಆಗಿರುತ್ತಾ, ಅಥವಾ ಯಾವುದಾದ್ರೂ ಹೀರೋಗಳದ್ದು ಅಥವಾ ಆ್ಯಕ್ಟ್ರೆಸ್ಗಳದ್ದು ಲೈಫ್ ಚರಿತ್ರೆ ಹಾಕಿರೋದೇ ಬೆಸ್ಟ್ ಆಗಿರುತ್ತಾ ಅಂತ ಯಾವುದು ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಒಂದು ಕಂಟೆಂಟನ್ನು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಚಾನಲ್ಗೆ ನಿಮ್ಮದೇ ಆದಂಥ ಯೂನಿಕ್ ನೇಮ್ ಇರಬೇಕು. ನೀವೇ ಆರಿಸ್ಕೊಂಡು ನೀವೇ ಇಡಿ. ಇನ್ನೊಬ್ಬರದ್ದು ತೊಗೊಂಡು ಟೆಕ್ನಿಕಲ್ ಗುರೂಜಿ, ಇದು ಭಾಳ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಗೂಗಲಲ್ಲಿ ಹೋಗಿ ಟೆಕ್ನಿಕಲ್ ಗುರೂಜಿ ಅಂತ ಹೊಡೆದು ಅದೇ ಫೋಟೋನ ಆರಿಸಿ ಅದೇ ಚಾನಲ್ ಬ್ಯಾನರನ್ನು ನೀವು ಆಯ್ಕೆ ಮಾಡಿದ್ರೆ ಅದು ಸರಿ ಅನಿಸಲ್ಲ. ಸೊ ಯೂಟ್ಯೂಬಲ್ಲಿ ಸರ್ಚ್ ಬಟನ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ನೋಡೋಕ್ಕೆ ಸಿಗಬೇಕು. ಆ ಥರ ನೀವು ಮಾಡಿ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ತೀರಾ. ಒಂದು ಯೂನಿಕ್ ಆದ ನೇಮ್ ಇಟ್ಬಿಟ್ಟು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ ಮತ್ತು ಜಾಸ್ತಿ ಕಂಟೆಂಟ್ ಮೇಲೆ ಒತ್ತು ಕೊಡಿ. ಕಂಟೆಂಟ್ ಮೇಲೆ ಒತ್ತು ಕೊಡೋದ್ರಿಂದ ನಿಮ್ಮ ಒಂದು ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಟೆಕ್ನಿಕಲ್ ಸ್ಕಿಲ್ಸ್ ಅತಿ ಅವಶ್ಯಕವಾಗಿರ್ತದೆ. ಹೇಗೆ ಯೂಟ್ಯೂಬ್ ಚಾನಲ್ನ ಮಾಡಬೇಕು, ಕ್ರಿಯೇಟ್ ಆದಮೇಲೆ ಯಾವ ಥರ ವಿಡಿಯೋ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಿದ್ರೆ ಜನರು ಅಟ್ರಾಕ್ಷನ್ ಆಗ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಯೂಟ್ಯೂಬ್ ಬಗ್ಗೆ ಏನೆಲ್ಲ ಸಂಪೂರ್ಣವಾಗಿ ತಿಳಿದುಕೊಂಡು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್ ಹೇಗೆ ಬರುತ್ತೆ ಮತ್ತು ಅದಂದ್ರೇನು, ಯೂಟ್ಯೂಬ್ ಅಂದ್ರೇನು, ಯೂಟ್ಯೂಬ್ ಚಾನಲ್ ಅಂದ್ರೇನು, ನಾವು ಹೇಗೆ ಮಾಡಬೇಕು, ಈ ವಿಡಿಯೋ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ, ಅದನ್ನು ಅಪ್ಲೋಡ್ ಮಾಡೋದು ಹೇಗೆ, ಅದನ್ನು ಡಿಸ್ಕ್ರಿಪ್ಷನ್ ಕೊಡೋದು ಹೇಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ನೀವು ಪ್ರಿಪೇರ್ ಆಗಿ ಯೂಟ್ಯೂಬಲ್ಲಿ ಮಾಡಿದರೆ ಖಂಡಿತ ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಂಡೇ ಕಾಣ್ತೀರಾ. ಸೊ ಇದು ನನ್ನ ಆಯ್ಕೆಯಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಏನೇ ಡೌಟ್ ಇದ್ದರೂ
ಅದನ್ನು ಕ್ಲಾರಿಫೈ ಮಾಡೋಕ್ಕೆ ನಾನು ಇದ್ದೇ ಇರ್ತೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಆಲ್ಸೋ.